ಹಾಯ್ ಸ್ನೇಹಿತರೆ, ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು TET 2024 ಏನು 2024ರಲ್ಲಿ TET ಎಕ್ಸಾಮಿಗೆ ಅಪ್ಲಿಕೇಶನ್ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಎಕ್ಸಾಮ್ ಡೇಟು ಕೂಡ ಜುಲೈ 30ಕ್ಕೆ ಫಿಕ್ಸ್ ಆಗಿರುವಂಥದ್ದು. ಹಾಗಾದರೆ ಈ TET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಬರುತ್ತೆ. ಪೇಪರ್ ಸೆಕೆಂಡಲ್ಲಿ ಈ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾನೆ. ಇಲ್ಲಿ 60 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಈ ಸಮಾಜ ವಿಜ್ಞಾನ ವಿಷಯವನ್ನು ಒಳಗೊಂಡಿರುತ್ತೆ. ಈ ಸೋಷಿಯಲ್ ಟೀಚರ್ ಆಗಿ ನಾವು ಅಪಾಯಿಂಟ್ ಆಗಬೇಕಂದ್ರೆ ನಾವು ಸಮಾಜ ವಿಜ್ಞಾನ ವಿಷಯವನ್ನು ಚೆಂದಾಗಿ ಕಲ್ತಿರಬೇಕಾಗತ್ತೆ. TETಯಲ್ಲೂ ಕೂಡ ನಾವು 110+ ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಮಗೆ ಈ CET ಎಕ್ಸಾಮಿಗೆ ತುಂಬಾ ಈಸಿ ಆಗುತ್ತೆ. ಯಾಕೆ TET ನಮಗೆ ಇಂಪಾರ್ಟೆಂಟ್ ಅನ್ನೋದಾದರೆ, ಸೊ ಇದು ಮಾರ್ಕ್ಸ್ ಕನ್ಸಿಡರ್ ಮಾಡೋದ್ರಿಂದ ಪ್ರತಿಯೊಂದು ಮಾರ್ಕ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ TETಗೆ ಸಂಬಂಧಪಟ್ಟಂತೆ. ಹಾಗಾದರೆ ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಗೆಲ್ಲ ಕ್ವಶನ್ಸ್ಗಳನ್ನು ಕೇಳ್ತಾ ಬರ್ತಾನೆ ಅದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ ಅಂತ ಹೇಳ್ತಾ, ಸೊ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ಬ್ಯಾಚಸ್ಸನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ಆಫ್ಲೈನ್ ಬ್ಯಾಚಸ್ಸು KS ಆಗಿರ್ಬೋದು ಅಥವಾ VA, PDO, ಸೊ ಬ್ಯಾಂಕಿಂಗ್ ಇವೆಲ್ಲ ಕೋರ್ಸ್ಗಳಿಗೂ ಕೂಡ ಆಫ್ಲೈನ್ ಬ್ಯಾಚಸ್ಸು ನಡೀತಾ ಇದ್ದಾವೆ. ಆಫ್ಲೈನಿಗೆ ಅಡ್ಮಿಷನ್ ಆಗಬೇಕಂತ ಇಂಟ್ರೆಸ್ಟ್ ಇರೋವಂಥವ್ರು ಸೊ ಇಲ್ಲಿರುವಂತಹ ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. 9071673831 ಹಾಗೆ 9071673832 ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಈ ಆಫ್ಲೈನ್ ಕ್ಲಾಸಸ್ಸಿಗೆ ಯಾರಿಗೆ ಬರೋಕ್ಕೆ ಆಗೋದಿಲ್ವೋ ಅವರಿಗೋಸ್ಕರನೇ ಆನ್ಲೈನ್ ಕೋರ್ಸನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸಸ್ಸು ನಮ್ಮಲ್ಲಿ ಯಾವ್ಯಾವ ರೀತಿ ಕೋರ್ಸಸ್ ಇರ್ತವೆ ಅಂತ ನೋಡಿದಾಗ ನೋಡಿ ಸ್ನೇಹಿತರೆ, PDO ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸ್ ಆಲ್ರೆಡಿ ಲಾಂಚ್ ಆಗಿದೆ. ಭಾಳಷ್ಟು ಜನನು ಕೂಡ ಪರ್ಚೇಸ್ ಮಾಡಿದ್ದೀರಿ. ಹಾಗೆ ಈ ಆನ್ಲೈನ್ ಕೋರ್ಸಲ್ಲಿ ಈ PDO ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಒಂದು ಕಾನ್ಸೆಪ್ಟನ್ನು ಚಾಪ್ಟರ್ ವೈಸಲ್ಲಿ ನಾವು ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಜನರಲ್ ಸ್ಟಡೀಸು ಬರುತ್ತೆ, ಹಾಗೆ ಕಮ್ಯುನಿಕೇಷನ್ ಪೇಪರು ಕೂಡ ಕಂಪ್ಲೀಟ್ ಆಗಿರುವಂತಹ ಒಂದು ಪ್ಯಾಕೇಜ್ ಸಿಗುತ್ತೆ, ಕಡಿಮೆ ದರದಲ್ಲಿ ಸಿಗುತ್ತೆ. ಯಾರು ಆಫ್ಲೈನ್ ಕ್ಲಾಸಸ್ಸಿಗೆ ಬರೋಕ್ಕೆ ಆಗಲ್ವೋ ಅವರು ನೀವು ಈ ಆನ್ಲೈನ್ ಕೋರ್ಸನ್ನು ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, VAಗೂ ಕೂಡ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೂ ಸಂಬಂಧಪಟ್ಟಂತೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡಿಗೆ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಸೊ ಯಾರು VAಗೆ ಅಪ್ಲೈ ಮಾಡಿದಿರೋ ನೀವು ಕೂಡ ಈ ಆನ್ಲೈನ್ ಕೋರ್ಸಸನ್ನು ಪಡ್ಕೋಬೋದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಲ್ಯಾಂಡ್ ಸರ್ವೇರ್ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅಥವಾ ಹೋಲ್ ಪ್ಯಾಕೇಜು ಕೂಡ ಲ್ಯಾಂಡ್ ಸರ್ವೇಲೂ ಕೂಡ ಇರುತ್ತೆ. ಬೀಡ್ ಫಾರೆಸ್ಟ್ ಕೂಡ ನಾವು ಆನ್ಲೈನ್ ಕೋರ್ಸಸನ್ನು ಲಾಂಚ್ ಮಾಡಿದ್ದೀವಿ. ಸೊ ಯಾರಿಗೆಲ್ಲ ಈ ಆನ್ಲೈನ್ ಕ್ಲಾಸಸ್ ತಗೋಬೇಕಂತ ಇಂಟ್ರೆಸ್ಟ್ ಇರುತ್ತೋ ಆ ಒಂದು ನಂಬರಿಗೆ ಕಾಲ್ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಹಾಗಾದರೆ ಸ್ನೇಹಿತರೆ, 2024ರ TET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದಾವೋ ಅದನ್ನು ಒಂದೊಂದೇ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಫಸ್ಟ್ ಕ್ವಶನ್ ಏನಿದೆ, ತೋನ್ಸೆ ಪಾರ್ ಎನ್ನುವುದು ಅಂತ ಕೊಟ್ಟಿದ್ದಾನೆ. ತೋನ್ಸೆ ಪಾರ್ ಎನ್ನುವುದು, ವಾಟ್ ಈಸ್ ತೋನ್ಸೆ ಪಾರ್? ತೋನ್ಸೆ ಪಾರ್ ಎನ್ನುವಂಥದ್ದು ದ್ವೀಪನ, ಐಲ್ಯಾಂಡ್ ಅಂತ ಕೊಟ್ಟಿದ್ದಾನೆ. ಹಾಗೆ ಪ್ರಸ್ಥಭೂಮಿ, ಪ್ಲೇಟಿವ್ ಅಂತ ಕೊಟ್ಟಿದ್ದಾನೆ. ಪರ್ಯಾಯ ದ್ವೀಪ, ಪೆನಿನ್ಸುಲಾರ್ ಪ್ಲೇಟಿವ್ ಅಂತ ಅಥವಾ ಪೆನಿನ್ಸುಲಾರ್ ಐಲ್ಯಾಂಡ್ ಅಂತ ಕೊಟ್ಟಿದ್ದಾನೆ. ಹಾಗೆ ಮುಖಜ ಭೂಮಿ, ರಿವರ್ ಡೆಲ್ಟಾ. ಹಾಗಾದರೆ ತೋನ್ಸೆ ಪಾರ್ ಅನ್ನುವುದು ಏನು? ತೋನ್ಸೆ ಪಾರ್ ಎನ್ನುವಂಥದ್ದು ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಅದು ದ್ವೀಪವಾಗಿರುತ್ತೆ. ಈ ತೋನ್ಸೆ ಪಾರ್ ದ್ವೀಪವನ್ನು ಯಾವ್ಯಾವ ಹೆಸರಿನಿಂದ ಕರಿತೀವಿ ಅದು ಇಂಪಾರ್ಟೆಂಟ್ ನಮಗೆ. ಇದನ್ನು ಕೋಕೋನೆಟ್ ದ್ವೀಪ ಅಂತಲೂ ಕೂಡ ಕರೀತಾರೆ. ಏನಂತ ಕರೀತಾರೆ? ಕೋಕೋನೆಟ್ ದ್ವೀಪ ಅಂತಲೂ ಕೂಡ ಕರೀತಾರೆ. ಸೈಂಟ್ ಮೇರಿಸ್ ದ್ವೀಪ ಅಂತಲೂ ಕೂಡ ಕರೀತಾರೆ. ಸೈಂಟ್ ಮೇರಿಸ್ ದ್ವೀಪ ಅಂತಲೂ ಕೂಡ ಕರೀತಾರೆ. ಈ ಮೂರು ಹೆಸರು ಕೂಡ ಒಂದೇ. ತೋನ್ಸೆ ಪಾರ್ ಅಂತ ಕರೆಯೋದು ಸ್ಥಳೀಯರು ಕರೆಯುವಂತಹ ಹೆಸರಾಗಿರತ್ತಷ್ಟೇ. ಲೋಕಲ್ಸ್ ಏನಿರ್ತಾರಲ್ಲ ಆ ಸ್ಥಳೀಯರು ಈ ದ್ವೀಪಕ್ಕೆ ಏನಂತ ಕರೀತಾರೆ? ತೋನ್ಸೆ ಪಾರ್ ಅಂತ. ಆದರೆ ಇದರ ನಿಜವಾದಂಥ ಹೆಸರು ಏನಪ್ಪ ಅಂದರೆ ಸೈಂಟ್ ಮೇರಿಸ್ ದ್ವೀಪ. ಇಲ್ಲಿ ಇದನ್ನು ಕೋಕೋನೆಟ್ ದ್ವೀಪ ಅಂತ ಯಾಕೆ ಕರೀತಾರಪ್ಪ ಅಂದರೆ ಇಲ್ಲಿ ತೆಂಗಿನ ಮರಗಳು ಹೆಚ್ಚಾಗಿ ಕಂಡುಬರೋದ್ರಿಂದ ಇದನ್ನು ಕೋಕೋನೆಟ್ ದ್ವೀಪ ಅಂತಲೂ ಕೂಡ ಕರೀತಾರೆ.
ಈ ಸೆಂಟ್ ಮೇರಿಸ್ ಆಗಿರ್ಬೋದು, ಕೋಕೋನೆಟ್ ಆಗಿರ್ಬೋದು, ತೋನ್ಸೆಪಾರ್ ಆಗಿರ್ಬೋದು, ಯಾವ ಕೆಟಗರಿಗೆ ಸೇರಿರೋದು? ಇದೊಂದು ದ್ವೀಪವಾಗಿರುತ್ತೆ. ಓಕೆ, ಹಾಗಾದರೆ ಈ ತೋನ್ಸೆಪಾರ್ ಎಲ್ಲಿದೆ ಅಂತ ಕೇಳಿದರೆ ಮಲ್ಪೆ ಬಳಿ ಕಂಡುಬರುವಂತಹ ಒಂದು ಪ್ರಮುಖ ದ್ವೀಪವಾಗಿರುತ್ತೆ. ಕ್ಲಿಯರ್? ಎಲ್ಲಿದೆ ಇದು? ಮಲ್ಪೆ ಬಳಿ ಕಂಡುಬರುತ್ತೆ ಈ ತೋನ್ಸೆಪಾರ್ ಅಂತ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ಇತರೆ ದ್ವೀಪಗಳು ಯಾವ್ಯಾವುದು ನೋಡಿ ಸ್ನೇಹಿತರೆ. ಕಾರವಾರದ ಬಳಿ ಕಂಡುಬರುತ್ತೆ ಕಾಜಿಗುಡ್ಡ, ದೇವಗಡ, ಅಂಜು ದ್ವೀಪ ಅಂತ ಕಂಡುಬರುತ್ತೆ ಕಾರವಾರ. ಹಾಗೆ ಹೊನ್ನಾವರದ ಬಳಿ ಕಂಡುಬರುತ್ತೆ ಬಸವರಾಯನ ದುರ್ಗ ದ್ವೀಪ ಅಂತೇಳಿ. ಮುರುಡೇಶ್ವರದ ಬಳಿ ಕಂಡುಬರುತ್ತೆ ನೇತ್ರಾಣಿ ಆರ್ ಪಿಜಿನ್ ಅಥವಾ ಹಾಗ್ ದ್ವೀಪ ಅಂತ ಕಂಡುಬರುತ್ತೆ. ಅದೇ ಮಲ್ಪೆ ಈಗಿನ್ನು ಚರ್ಚೆ ಮಾಡಿದ್ವಿ. ಮಲ್ಪೆ ಬಳಿ ಕಂಡುಬರೋದು ಯಾವುದು? ಸೇಂಟ್ ಮೇರಿಸ್ ಆಗಿರ್ಬೋದು, ಕೋಕೋನೆಟ್ ಆಗಿರ್ಬೋದು ಅಥವಾ ತೋನ್ಸೆಪಾರ್ ಆಗಿರ್ಬೋದು. ಈ ಮೂರು ಕೂಡ ಒಂದೇ ಹೆಸರು ಇರುವಂತಹ ಸ್ಥಳ ಯಾವುದು? ಉಡುಪಿ ಜಿಲ್ಲೆ ಮಲ್ಪೆ ಬಳಿ ಕಂಡುಬರುವಂಥದ್ದು. ಇದು ಮೊದಲನೇ ಪ್ರಶ್ನೆಗೆ ಸರಿ ಉತ್ತರವಾಗಿರುತ್ತೆ, ತೋನ್ಸೆಪಾರ್. ಹಾಗಾದರೆ ನೋಡಿ, ಇಷ್ಟೆಲ್ಲ ದ್ವೀಪಗಳು ಕರ್ನಾಟಕದಲ್ಲಿ ಕಂಡುಬರ್ತವೆ. ಈ ಸಲ ಸೇಂಟ್ ಮೇರಿಸ್ ಅಂತ ಕೊಟ್ಟರೆ ಮುಂದಿನ ಸಲ ನೇತ್ರಾಣಿ ಎಲ್ಲಿದೆ ಅಂತ ಕೇಳ್ಬೋದು, ಬಸವರಾಯನ ದುರ್ಗ ಎಲ್ಲಿದೆ ಅಂತ ಕೇಳ್ಬೋದು, ಅಥವಾ ಕಾಜಿಗುಡ್ಡ. ಇವು ಯಾವ ಕೆಟಗರಿಗೆ ಸೇರತ್ತಂತನೂ ಕೂಡ ಕ್ವಶನ್ಸನ್ನು ರೈಸ್ ಮಾಡ್ಬೋದು. ಇದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು. ಎರಡನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕರ್ನಾಟಕದಲ್ಲಿ ಹಾದು ಹೋಗುವ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ 13 ಈ ಸ್ಥಳಗಳ ಮೂಲಕ ಹಾದು ಹೋಗುತ್ತದೆ. ಆಪ್ಷನ್ನಲ್ಲಿ ನೋಡಿ, ತುಮಕೂರು, ಚಿತ್ರದುರ್ಗ, ಹಾವೇರಿ, ಧಾರವಾಡ, ಬೆಳಗಾವಿ ಅಂತ ಇದೆ. ಬೆಳಗಾವಿ, ಧಾರವಾಡ, ಹುಬ್ಳಿ, ಗದಗ, ಬಳ್ಳಾರಿ ಅಂತ ಇದೆ. ಕೊಪ್ಪ, ಶಿವಮೊಗ್ಗ, ಚಿತ್ರದುರ್ಗ, ಹೊಸಪೇಟೆ, ವಿಜಯಪುರ ಅಂತ ಇದೆ. ಹಾಗೆ ಮಂಗಳೂರು, ಹಾಸನ, ತುಮಕೂರು, ಬೆಂಗಳೂರು, ಕೋಲಾರ ಅಂತ ಇದೆ. ಈ NH13 ಇದೆಯಲ್ಲ, ರಾಷ್ಟ್ರೀಯ ಹೆದ್ದಾರಿ 30 NH13, ಈ ನ್ಯಾಷನಲ್ ಹೈವೇ 13 ಅನ್ನುವಂಥದ್ದು ಎಲ್ಲಿಂದ ಪಾಸ್ ಆಗತ್ತಪ್ಪ ಅಂದರೆ ನೋಡಿ, ಕೊಪ್ಪಳ, ಶಿವಮೊಗ್ಗ, ಹಾಗೆ ಚಿತ್ರದುರ್ಗ, ನೆಕ್ಸ್ಟ್ ಹೊಸಪೇಟೆ, ವಿಜಯಪುರ ಜಿಲ್ಲೆಯ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಆ್ಯಕ್ಚುಲಿ ಈ ರೂಟ್ ಮ್ಯಾಪ್ ಇರುವಂಥದ್ದು ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದರೆ ಮಂಗಳೂರಿನಿಂದ ಸೊಲ್ಲಾಪುರಕ್ಕೆ ಕನೆಕ್ಟ್ ಮಾಡುತ್ತೆ, ಅಥವಾ ಸೊಲ್ಲಾಪುರ ಟು ಮಂಗಳೂರಿಗೆ ಕನೆಕ್ಟ್ ಮಾಡುವಂಥ ಹೈವೇ ಇದು. ಮಂಗಳೂರಿಗೆ ಕನೆಕ್ಟ್ ಮಾಡುತ್ತೆ. ಬಟ್ ಪ್ರೆಸೆಂಟ್ ಈ ಹೈವೇ ಇಲ್ಲ. ಯಾಕೆ ಹೇಳಿದರೆ ಈಗ 2010ರಿಂದ ಹೈವೇ ನಂಬರ್ಸ್ ಎಲ್ಲ ಚೇಂಜ್ ಆಗಿದ್ದಾವೆ. ಹೈವೇ ನಂಬರ್ ಚೇಂಜ್ ಆಗಿರೋದ್ರಿಂದ ಈ ಒಂದು ಹೆದ್ದಾರಿ ಈ ಒಂದು ಮಾರ್ಗದ ಮೂಲಕ ಹಾದು ಹೋಗೋದಿಲ್ಲ. ಅದು ನಮಗೆ ಕ್ಲಿಯರ್ ಇರಬೇಕಾಗತ್ತೆ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ನೇರವಾಗಿ ಈ ರೀತಿ ಪ್ರಶ್ನೆ ಕೇಳಿದರೆ ಆನ್ಸರ್ ಏನು ಮಾಡಿ, ಕೊಪ್ಪಳ, ಶಿವಮೊಗ್ಗ, ಚಿತ್ರದುರ್ಗ, ಹೊಸಪೇಟೆ, ವಿಜಯಪುರ ಜಿಲ್ಲೆಗಳ ಮೂಲಕ ಹಾದು ಹೋಗುವಂತಹ ಒಂದು ಹೈವೇ ಯಾವುದು ಅಂತ ಕೇಳಿದರೆ NH13 ಆಗಿರುತ್ತೆ. ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಮಂಗಳೂರಿಗೆ ಕನೆಕ್ಟ್ ಮಾಡುವಂಥ ಹೈವೇ ಆಗಿತ್ತು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ, ಭಾರತದ ಕೆಲವು ರಾಜ್ಯಗಳನ್ನು ಈ ಕೆಳಗಿನ ಪಟ್ಟಿಗಳಲ್ಲಿ ನೀಡಲಾಗಿದೆ. ಯಾವ್ಯಾವ ರಾಜ್ಯ ಇದೆ? ತೆಲಂಗಾಣ, ಗೋವಾ, ಉತ್ತರಾಖಂಡ್ ಮತ್ತು ಗುಜರಾತ್ ರಾಜ್ಯ ಅಂಥೇಳಿ 4 ಸ್ಟೇಟನ್ನು ಕೊಟ್ಟಿದ್ದಾನೆ. ಇವುಗಳು ರಚನೆಗೊಂಡ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಸ್ವಲ್ಪ ಡೀಪಾಗಿ ನಾಲೆಡ್ಜ್ ಬೇಕಾಗತ್ತೆ ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕಂದ್ರೆ. ಹೇಗೆ ನೋಡಿ, ಇಲ್ಲಿ ಯಾವ ರಾಜ್ಯ ಯಾವಾಗ ರಚನೆಯಾಯಿತು ಅಂತ ಫಸ್ಟ್ ಗೊತ್ತಿರಬೇಕಾಗತ್ತೆ. ಸ್ಟೇಟ್ ಫಾರ್ಮೇಷನ್ ಇಯರ್ ಕ್ಲಿಯರ್ ಇರಬೇಕು ನಮಗೆ. ಯಾವ ಸ್ಟೇಟ್ ಯಾವಾಗ ಫಾರ್ಮೇಷನ್ ಆಯಿತೋ ಆ ಬೇಸಲ್ಲಿ ಏನು ಮಾಡ್ತಾ ಹೋಗ್ತೀವಿ ನಾವು, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ಬೋದು. ಈಗ ಕ್ಲಿಯರ್ ಮಾಡ್ಕೋಬೇಡಣ. ತೆಲಂಗಾಣ ರಾಜ್ಯ ರಚನೆಯಾಗಿದ್ದು ಯಾವಾಗ? 2014ರಲ್ಲಿ 2014 ಜೂನ್ 2 ಗೋವಾ ರಾಜ್ಯ 1987ರಲ್ಲಿ ರಚನೆಯಾಯಿತು. ಉತ್ತರಾಖಂಡ್ ರಾಜ್ಯ ಯಾವಾಗ ರಚನೆ ಆಯಿತು? 2000 ಗುಜರಾತ್ ರಾಜ್ಯ ರಚನೆಯಾಗಿದ್ದು 1960ರಲ್ಲಿ. ಇವುಗಳ ರಚನೆಗೊಂಡ ಸರಿಯಾದ ಅನುಕ್ರಮಣಿಕೆಯನ್ನು ಫಸ್ಟ್ ಸೀನಿಯರ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಈ ರೀತಿ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು ನಾವು. ಈಗ ನೀವೇ ಆನ್ಸರ್ ಮಾಡ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಅಂತ ನೋಡಿದಾಗ ಮೊದಲು ರಚನೆಯಾದಂಥ ರಾಜ್ಯ ಯಾವುದು? ಗುಜರಾತ್. ಎಲ್ಲಿದೆ ನೋಡಿ ಕ್ಲಿಯರು, 1960ಯಲ್ಲಿ. ಹಾಗಾಗಿ ಗುಜರಾತ್ 4th ಪ್ಲೇಸಲ್ಲಿರೋದ್ರಿಂದ ಇಲ್ಲಿ 4th ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಿ. 4th ಎಲ್ಲಿದೆ? ಇಲ್ಲಿ ಎ ಯಲ್ಲಿ 4th ಇಲ್ಲ, ಹಾಗೆ ಬಿ ಯಲ್ಲಿ 4th ಇದೆ, ಸಿ ಯಲ್ಲಿ ಇಲ್ಲ, ಡಿ ಯಲ್ಲೂ ಕೂಡ ಇಲ್ಲ. ಹಾಗೆ ಹುಡ್ಕೋಬೋದು ನಾವು ಈಸಿಯಾಗಿ ಆನ್ಸರನ್ನು. ಸರಿಯಾದಂಥ ಉತ್ತರ ಯಾವುದಾಗಿರತ್ತೆ? ಇದು ಬಿ ಆಗಿರತ್ತೆ. ಒಂದರಲ್ಲೇ ಸಿಕ್ಬಿಡ್ತಾವೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ, ಜಾಸ್ತಿ ಹುಡ್ಕೋಂಥ ನೆಸೆಸಿಟಿ ಇಲ್ಲ. ಆದರೆ ಕೆಲವೊಂದು ಪ್ರಶ್ನೆಗಳಿಗೆ ಕೊನೆಯ ಉತ್ತರದವರೆಗೂ ಕೂಡ ನಾವು ಸರ್ಚ್ ಮಾಡಬೇಕಾಗತ್ತೆ.
ಹಾಗಾದರೆ ಬಿ ಸರಿ ಉತ್ತರ ಆಗಿರೋದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋಣ. ಎರಡನೇದಾಗಿ ರಚನೆಗೊಂಡಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಗೋವಾ. ಸೆಕೆಂಡ್ ಪೊಸಿಷನಲ್ಲಿ ಯಾವುದಿದೆ? ಗೋವಾ 1987. ಕ್ಲಿಯರ್ ಇದೆಯಾ? ಗೋವಾ. ಥರ್ಡ್ ಪೊಸಿಷನಲ್ಲಿರುವಂತಹ ರಾಜ್ಯ ಯಾವುದಪ್ಪ ಅಂದರೆ ಉತ್ತರಾಖಂಡ್. ಇದು ಥರ್ಡ್ ಪೊಸಿಷನ್ ಇದ್ದಿದೆ 2000. ಲಾಸ್ಟ್ ರಚನೆ ಆಗಿರುವಂಥ ರಾಜ್ಯ ಯಾವುದು? ತೆಲಂಗಾಣ 2014ರಲ್ಲಿ ರಚನೆಯಾಯಿತು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಯ್ತು? ಹಾಗಾದರೆ ಬಿ ಅನ್ನೋದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ರೈಟ್. ಯಾವ್ಯಾವ ಸ್ಟೇಟ್ ಯಾವಾಗ ಫಾರ್ಮೇಷನ್ ಆಯಿತು ಅಂತಲೂ ಕೂಡ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ. ಹಾಗೆ ಸ್ನೇಹಿತರೆ, ಕರ್ನಾಟಕ ಯಾವಾಗ ರಚನೆ ಆಯಿತು ಅಂತ ಕೇಳಿದರೆ 1956 ನವೆಂಬರ್ 1ಕ್ಕೆ ಮೈಸೂರು ರಾಜ್ಯ ರಚನೆಯಾಗತ್ತೆ. ಇದು ಏಕೀಕೃತ ಮೈಸೂರು ರಾಜ್ಯ ಅಂತಲೂ ಕೂಡ ಕರಿತೀವಿ. 1956 ನವೆಂಬರ್ 1ಗೆ. ಕ್ಲಿಯರ್. ಹಾಗೆ 4ನೇ ಪ್ರಶ್ನೆಗೆ ಹೋಗೋಣ. ಕೆಳಗೆ ಕೊಟ್ಟಿರುವಂತಹ ಜೋಡಿ ಪದಗಳನ್ನು ಪರಿಗಣಿಸಿ ಜಲವಿದ್ಯುತ್ ಯೋಜನೆ ಮತ್ತು ರಾಜ್ಯಗಳು ಅಂತ ಇದೆ. 1 ಲಿಸ್ಟಲ್ಲಿ ಎ ಪಟ್ಟಿಯಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಬಗ್ಗೆ ಕೊಟ್ಟಿದ್ದಾರೆ, ಇನ್ನೊಂದು ಸ್ಟೇಟನ್ನು ಕನ್ಸಂಟ್ರೇಟ್ ಮಾಡಿದ್ದಾನೆ. ಇಲ್ಲಿ ಯಾವ್ಯಾವ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇದೆ ಅಂತ ಕೇಳಿದರೆ ಒಂದು ಮೆಟ್ಟೂರು ಅಂತ ಇದೆ, ಕರ್ಕಪಾರ ಅಂತ ಇದೆ, ವೈತರಣ ಮತ್ತು ಸಿಲೇರು ಅಂತ 4 ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್. ರಿಲೇಟೆಡ್ ಸ್ಟೇಟಲ್ಲಿ ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ, ಒಡಿಸ್ಸಾ ಅಂತ ಇದೆ. ಈಗ ಇಲ್ಲಿ ನೋಡಿ, ಮೇಲಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಇದು ಇಂಪಾರ್ಟೆಂಟ್. ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂದರೆ ಇಲ್ಲೇ ನಾವು ಅದನ್ನು ಸರ್ಚ್ ಮಾಡೋಣ. ಮೆಟ್ಟೂರು ಅನ್ನುವಂಥದ್ದು ಕರ್ನಾಟಕದಲ್ಲಿದೆಯಾ? ಮೆಟ್ಟೂರು ಅನ್ನೋದು ಕರ್ನಾಟಕದಲ್ಲಿ ಇಲ್ಲ. ಇದು ತಪ್ಪಾಗಿರುವಂಥದ್ದು. ಹಾಗಾದರೆ ಮೆಟ್ಟೂರು ಎಲ್ಲಿದೆ ಅಂತ ಕೇಳಿದರೆ ಅದು ತಮಿಳುನಾಡಿನಲ್ಲಿರೋದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಬಟ್ ಕೇಳಿರೋ ಆಪ್ಷನಲ್ಲಿ ಇದು ತಪ್ಪು. ಕರ್ಕಪಾರ ಎನ್ನುವಂಥದ್ದು ಎಲ್ಲಿದೆ ಅಂದರೆ ಗುಜರಾತಲ್ಲಿದೆ, ಇದು ಸರಿಯಾಗಿದೆ. ಗುಜರಾತಲ್ಲೇ ಇರೋದು ಕಕ್ರಪಾರ ಎನ್ನುವಂಥದ್ದು ಗುಜರಾತ್. ವೈತರಣ ಎನ್ನುವಂಥದ್ದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ, ಇದು ಸರಿ, ಮಹಾರಾಷ್ಟ್ರದಲ್ಲೇ ಇರೋದು ವೈತರಣ ಅಂತ. ಸಿಲೇರು ಎನ್ನುವಂಥದ್ದು ಒಡಿಸ್ಸಾ ರಾಜ್ಯದಲ್ಲಿದೆ, ಇದು ತಪ್ಪಾಗಿರುತ್ತೆ. ಸಿಲೇರು ಎನ್ನುವಂಥದ್ದು ಯಾವ ಸ್ಟೇಟಲ್ಲಿ ಇರೋದಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತಿದ್ದು. ಯಾವ ಸ್ಟೇಟಲ್ಲಿದೆ? ಆಂಧ್ರ ಪ್ರದೇಶದಲ್ಲಿ. ಈಗ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾವುದು ಸರಿಯಾಗಿರುತ್ತೆ? ಬಿ ಮತ್ತು ಸರಿಯಾಗಿರುತ್ತೆ ಮತ್ತು ಸಿ ಅಂದರೆ 2 ಮತ್ತು 3 ಸರಿಯಾದಂತಹ ಉತ್ತರಗಳಾಗಿರ್ತವೆ. ಕಾಕ್ರಪಾರ ಎನ್ನುವಂಥದ್ದು ಗುಜರಾತಲ್ಲಿದೆ, ವೈತರಣ ಎನ್ನುವಂಥದ್ದು ಮಹಾರಾಷ್ಟ್ರದಲ್ಲಿದೆ. ಈಗ 2 ಮತ್ತು 3 ಸರಿ ಅಂದರೆ 2 ಮತ್ತು 3 ಸರಿ ಅಂದರೆ ಬಿ ಉತ್ತರ ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಅಂದರೆ ನಮಗೆ ಬೇಕಾಗಿರೋ ನಾಲೆಡ್ಜ್ ಏನು? ಆ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಯಾವ ಸ್ಟೇಟಲ್ಲಿದೆ, ಸ್ಟೇಟ್ ವೈಸಲ್ಲಿ ನಾವು ಸ್ಟಡಿ ಮಾಡ್ತಾ ಹೋದಾಗ ರಾಜ್ಯವಾರು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ನಾವು. ಶಿವನ ಸಮುದ್ರ ಅಂತ ಕೇಳ್ತಾನೆ, ಕರ್ನಾಟಕ. ಸಿಂಶಾ ಅಂತ ಕೇಳ್ತಾನೆ, ಅದು ಕರ್ನಾಟಕದಲ್ಲೇ ಇರೋದು. ನವಿಲು ತೀರ್ಥ ಅಂತ ಕೇಳಿದರೆ ಕರ್ನಾಟಕ, ಭದ್ರಾ ಅಂತ ಕೇಳಿದ್ರು ಕರ್ನಾಟಕದಲ್ಲಿ ಕಂಡುಬರುತ್ತವೆ. ಆಲಮಟ್ಟಿ ಯೋಜನೆ, ತುಂಗಭದ್ರಾ ಯೋಜನೆ ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿರುವಂತಹ ಜಲವಿದ್ಯುತ್ ಯೋಜನೆಗಳಾಗಿರ್ತವೆ. ಸೊ ಈ ರೀತಿ ಸ್ಟೇಟ್ ವೈಸಲ್ಲಿ ಕೇಳಿದಾಗ ಅದಕ್ಕೆ ಸರಿ ಉತ್ತರವನ್ನು ಮಾಡುವಂತಹ ಒಂದು ಎಬಿಲಿಟಿ ಬೆಳೆಸ್ಕೋಬೇಕಾಗತ್ತೆ. ನೆಕ್ಸ್ಟು 5ನೇ ಪ್ರಶ್ನೆಗೆ ಹೋಗೋಣ. ಭೂಕಂಪದ ಅಲೆಗಳನ್ನು ಈ ಕೆಳಗೆ ನೀಡಲಾಗಿದೆ. ಅರ್ಥಕ್ವಿಕ್ ವೇವ್ಸ್, ಮೇಲ್ಮೈ ವೇವ್ಸ್ ಅಂತ ಕರಿತೀವಿ, ಸರ್ಫೇಸ್ ವೇವ್ಸ್, ಸೆಕೆಂಡರಿ ವೇವ್ಸ್ ದ್ವಿತೀಯ ಅಲೆ, ಪ್ರಾಥಮಿಕ ಅಲೆ ಪ್ರೈಮರಿ ವೇವ್ಸ್. ಭೂಕಂಪನದ ಅಲೆಗಳಲ್ಲೇ 3 ವಿಧ: ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್, ಸರ್ಫೇಸ್ ವೇವ್ಸ್ ಅಂತ. ಆ 3ಅನ್ನು ಕೊಟ್ಟಿದ್ದಾನೆ. ಕೆಳಗಡೆ ಏನು ಕೊಟ್ಟಿದ್ದಾನಂತ ನೋಡೋಣ. ಈ ಮೇಲಿನ ಯಾವ ಅಲೆಗಳು ಘನ, ದ್ರವ, ಅನಿಲ ರೂಪದಲ್ಲಿ ಚಲಿಸ್ತವೆ? ಇದು ಇಂಪಾರ್ಟೆಂಟ್ ನಮಗೆ. ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಫಾರ್ಮಲ್ಲಿ ಯಾವ ವೇವ್ಸ್ಗಳು ಮೂವ್ ಆಗ್ತಾವಂತ ಕೇಳಿರೋವಂಥದ್ದು. ಹಾಗಾದರೆ ಆಪ್ಷನ್ 1 ಮಾತ್ರ ಸರಿ. 1 ಮಾತ್ರ ಸರಿ ಅಂದರೆ ಮೇಲ್ಮೈ ಅಲೆಗಳು ಮಾತ್ರ ಸರಿ ಅಂತ, ತಪ್ಪದು. ನೆಕ್ಸ್ಟು ಬಿ 2 ಮಾತ್ರ ಸರಿ, ದ್ವಿತೀಯ ಅಲೆಗಳು ಮಾತ್ರ ಅಂತ. ಸಿಯಲ್ಲಿ 3 ಮಾತ್ರ ಸರಿ, ಪ್ರಾಥಮಿಕ ಅಲೆ ಮಾತ್ರ ಅಂತ ಕೇಳಿದ್ದಾನೆ. ಡಿಯಲ್ಲಿ ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಪ್ರಾಥಮಿಕ ಅಲೆ ಮಾತ್ರ ಯಾವ ರೂಪದಲ್ಲಿ ಚಲಿಸ್ತವೆ ಅಂದರೆ ಘನ, ದ್ರವ, ಅನಿಲ ರೂಪದಲ್ಲಿ ಚಲಿಸ್ತವೆ. ಹಾಗಾದರೆ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಸರಿ? 3 ಮಾತ್ರ ಸರಿ. ಇದಕ್ಕೆ ಸಿ ಆನ್ಸರ್ ರೈಟ್ ಆಗಿರುತ್ತೆ. ಪ್ರೈಮರಿ ವೇವ್ಸ್ ಇದೆಯಲ್ಲ, ಭೂಕಂಪನದ ಅಲೆಗಳಲ್ಲಿ ಮೊದಲು ಸೃಷ್ಟಿಯಾಗುವಂಥದ್ದು ಅಥವಾ ಮೊದಲು ನಿರ್ಮಾಣವಾಗುವಂತಹ ಅಲೆ ಯಾವುದು ಅಂತ ಕೇಳಿದರೆ ಅದು ಪ್ರೈಮರಿ ವೇವ್ಸ್. ಆ ಪ್ರೈಮರಿ ವೇವ್ಸ್ ಏನಿದೆಯಲ್ಲ ಅದು ಲಿಕ್ವಿಡ್, ಸಾಲಿಡ್ ಮತ್ತು ಗ್ಯಾಸ್ ಫಾರ್ಮಲ್ಲಿ ಮೂವ್ ಆಗುವಂತಹ ಒಂದು ವೇವ್ಸ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ಸರಿಯಾಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಹೋಗೋಣ 6ನೇ ಪ್ರಶ್ನೆಗೆ.
ಈ ಕೆಳಗಿನ ಭಾರತದ ನಕ್ಷೆಯಲ್ಲಿ ಎ ಮತ್ತು ಬಿ ರೇಖೆಗಳು ಈ ಅಕ್ಷಾಂಶಗಳನ್ನು ಸೂಚಿಸುತ್ತವೆ. ಹಾಗಾದರೆ ಎ ಮತ್ತು ಬಿ ರೇಖೆಗಳು ಯಾವುದು? ಸೊ ಇಲ್ಲಿ ಮ್ಯಾಪಲ್ಲಿ ನೋಡಿಬಿಡಿ ಆ ರೇಖೆಗಳು ಯಾವುದು. ಇದು ಎ ರೇಖೆ ಆಗಿರುತ್ತೆ, ಇದು ಬಿ ಲೈನ್ ಆಗಿರುತ್ತೆ. ಇದು ಯಾವುದಿದೆಯಪ್ಪ ಅಂದರೆ ಎ ಲೈನ್ ಆಗಿರುತ್ತೆ. ಎಲ್ಲೇ ಕೊಟ್ಟಿದ್ದಾನೆ ಎ ಆ್ಯಂಡ್ ಬಿ ಲೈನ್ ಅಂತ. ಸರಿ, ಇಲ್ಲಿ ಎ ಲೈನಲ್ಲಿರುವಂತಹದ್ದು ಯಾವ ಅಕ್ಷಾಂಶ ಅಂತ ಕೇಳಿದರೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಕೇಳಿರುವಂಥ ಪ್ರಶ್ನೆ. ಇಂಡಿಯಾದ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡನ್ನು ಅರ್ಥ ಮಾಡಿಕೊಂಡ್ರೆ ಈ ಪ್ರಶ್ನೆಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಿ. ಇಂಡಿಯಾದ ಲ್ಯಾಟಿಟ್ಯೂಡ್ ಎಷ್ಟು ಅಂತ ಹೇಳಿಬಿಡ್ತೀನಿ ನೋಡಿ. 8 ಡಿಗ್ರಿ 4 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಆಗುತ್ತೆ. ನಾರ್ತ್ ಲ್ಯಾಟಿಟ್ಯೂಡ್ ಉತ್ತರ ಅಕ್ಷಾಂಶದಿಂದ ಸ್ಟಾರ್ಟ್ ಆಗುತ್ತೆ ಭಾರತ. ಎಂಡ್ ಆಗೋದು ಎಲ್ಲಿ ಅಂತ ಕೇಳಿದರೆ 37 ಡಿಗ್ರಿ 6 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡಲ್ಲಿ ಎಂಡ್ ಆಗುತ್ತೆ, ಅಂದರೆ ಉತ್ತರ ಅಕ್ಷಾಂಶದಲ್ಲಿ ಎಂಡ್ ಆಗುತ್ತೆ. ರೇಖಾಂಶಿಕ ಸ್ಥಾನ ಅಂತ ಕರಿತೀವಿ, ಇದನ್ನು ಲ್ಯಾಂಗಿಟ್ಯೂಡ್ ಪೊಸಿಷನ್ ಅಂತ ಕರಿತೀವಿ. 68 ಡಿಗ್ರಿ 7 ಮಿನಿಟ್ ಪೂರ್ವ ರೇಖಾಂಶದಿಂದ ಸ್ಟಾರ್ಟ್ ಆಗುತ್ತೆ, ಈಸ್ಟ್ ಲ್ಯಾಂಗಿಟ್ಯೂಡ್. 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶದಲ್ಲಿ ಎಂಡ್ ಆಗುತ್ತೆ ಭಾರತ. ಈ ಎಕ್ಸಾಮಲ್ಲಿ TET ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಈಗ ಎ ಪಟ್ಟಿಯಲ್ಲಿ ನೋಡಿದಾಗ ಎಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ? 8 ಡಿಗ್ರಿ 4 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಆಗ್ತಾಯಿದೆ. 8 ಡಿಗ್ರಿ 4 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಆಗ್ತಾಯಿದೆ, ಇದು ಕ್ಲಿಯರ್ ಇದೆ. ಎಂಡ್ ಆಗ್ತಾ ಇರೋದು ಎಲ್ಲಿ? 37 ಡಿಗ್ರಿ 6 ಮಿನಿಟಿಗೆ ಎಂಡ್ ಆಗ್ತಾಯಿದೆ. ಇದು ಸರಿಯಾದಂಥ ಉತ್ತರವಾಗಿರುತ್ತೆ ಎ ಮತ್ತು ಬಿ ಅಂತ. ಮಿಸ್ ಆಗಿ ಇಲ್ಲಿ ರೇಖಾಂಶ ಅಂತ ಕೊಟ್ಟ ಅಂತ ಕೇಳಿ, ಇದನ್ನು ಎ ಕೊಟ್ಟಿರ್ತಾನೆ, ಈ ಕಡೆ ಇದನ್ನು ಬಿ ಕೊಟ್ಟಿರ್ತಾನೆ ರೇಖಾಂಶ ಅಂಥೇಳಿ. ಆಗ ಏನು ಆನ್ಸರ್ ಮಾಡಿ? 68 ಡಿಗ್ರಿ 7 ಮಿನಿಟ್ ಈಸ್ಟ್ ಲ್ಯಾಂಗಿಟ್ಯೂಡ್ ಟು 97 ಡಿಗ್ರಿ 25 ಮಿನಿಟ್ ಈಸ್ಟ್ ಲ್ಯಾಂಗಿಟ್ಯೂಡ್ ಇನ್ ಬಿಟ್ವೀನಲ್ಲಿ ಕಂಡುಬರುವಂಥದ್ದು. ಓಕೆ, ಸೊ ಇನ್ನು ಉಳಿದಂಥವು ಯಾವುದು ಕೂಡ ನಮಗೆ ಅವಶ್ಯಕತೆ ಇರಲ್ಲ. ಇಲ್ಲಿ ನೋಡಿ ಹೇಗೆ ಯಾಮಾರಿಸಿದಾನಂತ ಗೊತ್ತಾಗುತ್ತೆ. 8 ಡಿಗ್ರಿ 4 ಮಿನಿಟ್ ದಕ್ಷಿಣ ಅಕ್ಷಾಂಶ ಅಂತ ಕೊಟ್ಟುಬಿಟ್ಟಿದ್ದಾನೆ. 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶ ಅಂತ ಇದೆ. ನಮ್ಮ ತಲೆಯಲ್ಲಿ ಏನಿರುತ್ತೆ, ಇದನ್ನು ನಾವು ದಕ್ಷಿಣ ಅಂತ ಕರಿತೀವಿ, ಭಾರತದ ದಕ್ಷಿಣ ಭಾಗ. ಆದರೂ ಕೂಡ ನಾರ್ತ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಯಾಕೆ ಅಂತ ಕೇಳಿದರೆ ನಾವು ವರ್ಲ್ಡ್ ಪೊಸಿಷನಲ್ಲಿ ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಭೂಮಿಯ ಮೇಲೆ ಯಾವ ಹಂತದಲ್ಲಿದ್ದೀವಿ, ಯಾವ ಸ್ಥಾನದಲ್ಲಿದ್ದೀವಿ ಅದರ ಮೇಲೆ ನೋಡ್ತೀವಿ. ನೋಡಿ, ಗ್ಲೋಬನ್ನು ತಗೊಂಡ್ರೆ ಈ ಮಧ್ಯಭಾಗದಲ್ಲಿ ಇರುವಂಥ ರೇಖೆಯನ್ನು 0 ಡಿಗ್ರಿ ಈಕ್ವಿಟಾರ್ ಸಮಭಾಜಕ ವೃತ್ತ ಇದು. ಆ ಸಮಭಾಜಕ ವೃತ್ತದಿಂದ ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಇದನ್ನು 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನು? ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ ಇಂಡಿಯಾದ ಪೊಸಿಷನ್ ಎಲ್ಲಿದೆಯಪ್ಪ ಅಂದರೆ ಈ ಭಾಗದಲ್ಲಿ ಭಾರತ ಕಂಡುಬರುತ್ತೆ. ಇದು 0 ಡಿಗ್ರಿಯಿಂದ ಸ್ಟಾರ್ಟ್ ಆದರೆ ಇಲ್ಲಿ 90 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, ಇಷ್ಟು ಏರಿಯಾವನ್ನು ಉತ್ತರ ಗೋಳಾರ್ಧ ಅಂತ ಕರೀತಾರೆ. ನಾರ್ದರ್ನ್ ಹಿಮೋಸ್ಫಿಯರ್ ಇದು ಉತ್ತರ ಗೋಳಾರ್ಧ. ಹಾಗಾಗಿ 0 ಡಿಗ್ರಿಯಿಂದ 1 2 3 4 ಅಂತ ಹೀಗೆ ಹೋಗುತ್ತೆ. ಇಂಡಿಯಾ ಸ್ಟಾರ್ಟ್ ಆಗೋದು ಎಲ್ಲಿಂದ? 8 ಡಿಗ್ರಿಯಿಂದ. ಆ 8 ಡಿಗ್ರಿಯಿಂದ ಸ್ಟಾರ್ಟ್ ಆಗೋದ್ರಿಂದ ನಾವು ಯಾವ ಅಕ್ಷಾಂಶದಲ್ಲಿದ್ದೀವಿ? ಉತ್ತರ ಅಕ್ಷಾಂಶದಲ್ಲಿದ್ದೀವಿ. ಇದು ಕೂಡ ಎಂಡ್ ಆಗೋದಲ್ಲಿ 37 ಡಿಗ್ರಿಗೆ ಎಂಡ್ ಆಗುತ್ತೆ, ಅದು ಕೂಡ ಉತ್ತರ ಅಕ್ಷಾಂಶ. ಟೋಟಲಿ ಇಂಡಿಯಾ ಯಾವ ಲ್ಯಾಟಿಟ್ಯೂಡಲ್ಲಿದೆ ಅಂತ ಕೇಳಿದರೆ ನಾರ್ತ್ ಲ್ಯಾಟಿಟ್ಯೂಡ್. ಹಾಗೆ ಇಲ್ಲಿಂದ ಈ ಕಡೆ ಬಂದಾಗ ಇದನ್ನು ಈಸ್ಟ್ ಅಂತ ಕರೀತಾರೆ, ಈ ಕಡೆ ಭಾಗವನ್ನು ವೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಸ್ಟ್ ಕಡೆ 180 ಡಿಗ್ರಿ ಇದ್ದಾವೆ, ವೆಸ್ಟ್ ಕಡೆ 180 ಡಿಗ್ರಿ ಇದ್ದಾವೆ. ಇದನ್ನು ಲ್ಯಾಂಗಿಟ್ಯೂಡ್ಸ್ ಅಂತ ಕರಿತೀವಿ. ಒಟ್ಟು 360 ಡಿಗ್ರಿ ಲ್ಯಾಂಗಿಟ್ಯೂಡ್ಸ್ ಭೂಮಿ ಮೇಲಿದ್ದಾವೆ. ಈಗ ನಾವಿರುವಂಥದ್ದು ಈಸ್ಟರ್ನ್ ಸೈಡ್ ಆಗಿರೋದ್ರಿಂದ ನಮಗೆ ಇದು ಇಷ್ಟೇ, ಇದು ಇಷ್ಟೇ. ವರ್ಲ್ಡ್ ಪೊಸಿಷನಲ್ಲಿ ನೋಡಿ 68 ಡಿಗ್ರಿ 7 ಮಿನಿಟ್ ಪೂರ್ವ ರೇಖಾಂಶದಿಂದ ಸ್ಟಾರ್ಟ್ ಆಗಿ 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶಕ್ಕೆ ಎಂಡ್ ಆಗ್ತೀವಿ. ಅಂದರೆ ಎರಡೂ ಕೂಡ ಓವರಾಲ್ ಆಗಿ ಹೇಳೋದಾದರೆ ನಾವು ಯಾವ ಗೋಳಾರ್ಧದಲ್ಲಿದ್ದೀವಿ? ಪೂರ್ವ ಗೋಳಾರ್ಧದಲ್ಲಿದ್ದೀವಿ. ಹಾಗೆ ಉತ್ತರ ಗೋಳಾರ್ಧದಲ್ಲಿ ಭಾರತ ಕಂಡುಬರೋದ್ರಿಂದ ಸೊ ಈ ರೀತಿ ಪ್ರಶ್ನೆ ಕೇಳಿದರೆ ಆನ್ಸರ್ ಮಾಡೋಕ್ಕೆ ನಾವು ಸಿದ್ಧರಿರಬೇಕಾಗತ್ತೆ, ರೈಟ್? ಒಟ್ಟಾರೆ ಇದಕ್ಕೆ ಸರಿ ಉತ್ತರ ಯಾವುದು? ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಓಝೋನ್ ವಲಯವು ಈ ಕೆಳಗಂಡಂತೆ ಕೊಟ್ಟಿರುವ ವಾಯುಮಂಡಲದ ಯಾವ ಸ್ತರದಲ್ಲಿದೆ? ಓಝೋನ್ ಲೇಯರ್ ಯಾವ ಒಂದು ಲೇಯರ್ಸಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಪರಿವರ್ತನ ಮಂಡಲ, ಟ್ರೋಪೋಸ್ಪಿಯರ್, ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಪಿಯರ್, ಬಾಹ್ಯ ಮಂಡಲ, ಎಕ್ಸೋಸ್ಪಿಯರ್, ಮಧ್ಯಂತರ ಮಂಡಲ, ಓಕೆ, ಮಧ್ಯಂತರ ಮಂಡಲ, ಐನೋಸ್ಪಿಯರ್.
ನೋಡಿ ಇಷ್ಟು 4 ಲೇಯರ್ಸ್ಗಳನ್ನು ನೋಡಿದೆ. ಈ ಅಟ್ಮಾಸ್ಫಿಯರ್ ಲೇಯರ್ಸ್ ಅಂತ ನೋಡಿದಾಗ ಇದನ್ನು ಒಂದು ಪಿಕ್ಚರಲ್ಲೇ ನೋಡಿಬಿಡೋಣ ಯಾವ ರೀತಿ ಲೇಯರ್ಸ್ಗಳಿದೆ. ನೋಡಿ ಫಸ್ಟ್ ಒಂದು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಐನೋಸ್ಫಿಯರ್, ಲಾಸ್ಟ್ ಒಂದು ಯಾವುದು ಎಕ್ಸೋಸ್ಫಿಯರ್. ಇದು ಯಾವುದು ಎಕ್ಸೋಸ್ಫಿಯರ್ ಬಾಹ್ಯಮಂಡಲ. ಓಕೆ, ಇದು ಆಯಾನುಮಂಡಲ ಅಥವಾ ಉಷ್ಣತಾ ಮಂಡಲ. ಇದನ್ನು ಮಧ್ಯಮಂಡಲ, ಇದನ್ನು ಸಮೋಷ್ಣ ಮಂಡಲ. ನೆಕ್ಸ್ಟ್ ಇದು ಪರಿವರ್ತನಾ ಮಂಡಲವಾಗಿರುತ್ತೆ. ಇದು ಫಸ್ಟ್ ಲೇಯರ್, ಇದು ಸೆಕೆಂಡು, ಇದು ಥರ್ಡು, ಇದು ಫೋರ್ತು, ಇದು ಫಿಫ್ತ್ ಲೇಯರ್. ಕೇಳಿರೋ ಪ್ರಶ್ನೆ ಏನು, ಓಝೋನ್ ಅನ್ನುವಂಥದ್ದು ಯಾವ ವಲಯದಲ್ಲಿ ಕಂಡುಬರುತ್ತೆ ಅಂತ. ಓಝೋನ್ ಅನ್ನುವಂಥದ್ದು ಕಂಡುಬರೋದು ಯಾವ ವಲಯದಲ್ಲಿ? ಸಮೋಷ್ಣ ಮಂಡಲದಲ್ಲಿ, ಸ್ಟ್ರಾಟೋಸ್ಫಿಯರಲ್ಲಿ ಕಂಡುಬರುತ್ತೆ ಓಝೋನ್ ಎನ್ನುವಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಬಿ ಅನ್ನೋದು ಸರಿ ಉತ್ತರ. ಈ ಓಝೋನನ್ನು ಲೈಫ್ ಲೈನ್ ಗ್ಯಾಸ್ ಅಂತಲೂ ಕೂಡ ಕರೀತಾರೆ, ಜೀವರಕ್ಷಕ ಅನಿಲ ಅಂತಲೂ ಕೂಡ ಕರಿತೀವಿ. ಯಾಕಂದರೆ ಸೂರ್ಯನಿಂದ ಬರುವಂತಹ UV ರೇಸನ್ನು ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತೀವಿ. ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳನ್ನು ತಡೆದು ಭೂಮಿಗೆ ರಕ್ಷಣೆ ಮಾಡುವಂಥ ಕೆಲಸ ಯಾವುದು ಅಂತ ಕೇಳಿದರೆ ಓಝೋನ್ದು. ಈ ಓಝೋನ್ ಅನಿಲವನ್ನು O3 ಅಂತಲೂ ಕೂಡ ಕರಿತೀವಿ. O2 ಅಂದರೆ ಆಮ್ಲಜನಕವಾಗಿರುತ್ತೆ, O3 ಅಂದರೆ ಓಝೋನ್. ಇದನ್ನು ಜೀವರಕ್ಷಕ ಅನಿಲ ಅಂತ ಕರಿತೀವಿ, ಭೂಮಿಯ ಕೊಡೆ ಅಂತಲೂ ಕೂಡ ಕರಿತೀವಿ. ಪ್ರತಿ ವರ್ಷ ಸೆಪ್ಟೆಂಬರ್ 16 ವರ್ಲ್ಡ್ ಓಝೋನ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತೀವಿ ನಾವು. ವರ್ಲ್ಡ್ ಓಝೋನ್ ಡೇ ಯಾವಾಗ ಅಂತ ಕೇಳಿದರೆ ಸೆಪ್ಟೆಂಬರ್ 16 ಆಗಿರುತ್ತೆ. ಸೊ ಇದು ಓಝೋನ್ ಬಗ್ಗೆ ನಮಗೆ ಬೇಸಿಕ್ ಮಾಹಿತಿ ಗೊತ್ತಿರಬೇಕು. ಸಮೋಷ್ಣ ಮಂಡಲದಲ್ಲಿ ಕಂಡುಬರುತ್ತೆ, ಸ್ಟ್ರಾಟೋಸ್ಫಿಯರ್. ರೈಟ್. ನೆಕ್ಸ್ಟು 8ನೇ ಪ್ರಶ್ನೆಗೆ ಹೋಗೋಣ. ರೇಡಿಯೋ ತರಂಗಗಳನ್ನು ಭೂಮಿಗೆ ಹಿಂದಿರುಗಿಸುವ ವರ್ಗಾಯಿಸುವ ಪದರ ಯಾವುದು? ಸೇಮ್ ಕ್ವಶನ್ ಇದೆ ನೋಡಿ. ಸಮೋಷ್ಣ, ಉಷ್ಣತಾ, ಮಧ್ಯಂತರ, ಬಾಹ್ಯಮಂಡಲ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸೇಮ್ ಲೇಯರನ್ನು ತಗೊಂಡಾಗ 5 ಲೇಯರ್ಸ್ ನಮಗೆ ಕ್ಲಿಯರ್ ಇದೆ. ಇದು ಬಾಹ್ಯಮಂಡಲ, ಇದು ಆಯಾನುಮಂಡಲ, ಇದು ಮಧ್ಯಮಂಡಲ, ಇದು ಸಮೋಷ್ಣ ಮಂಡಲ. ಓಕೆ, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಐನೋಸ್ಫಿಯರ್, ಎಕ್ಸೋಸ್ಫಿಯರ್. ಈ ರೇಡಿಯೋ ವೇವ್ಸನ್ನು ರಿಫ್ಲೆಕ್ಟ್ ಮಾಡುವಂತಹ ಒಂದು ಝೋನ್ ಯಾವುದು ಅಂತ ಕೇಳಿದರೆ ಅದು ಐನೋಸ್ಫಿಯರ್ ಆಗಿರುತ್ತೆ. ಇದನ್ನು ಉಷ್ಣತಾ ಮಂಡಲ ಅಂತಲೂ ಕೂಡ ಕರಿತೀವಿ. ಉಷ್ಣತಾ ಮಂಡಲ ಆರ್ ಆಯಾನು ಮಂಡಲ. ಈ ಉಷ್ಣತಾ ಮಂಡಲ ಅಥವಾ ಆಯಾನು ಮಂಡಲದ ಇಂಪಾರ್ಟೆಂಟ್ ಏನೇನು? ಸೊ ಇಲ್ಲಿ ಉಪಗ್ರಹಗಳನ್ನು ಉಡಾವಣೆ ಮಾಡ್ತೀವಲ್ಲ, ಆ ಉಪಗ್ರಹಗಳನ್ನು ಸ್ಟ್ಯಾಂಡ್ ಮಾಡುವಂಥದ್ದು ಈ ಭಾಗದಲ್ಲಿ. ಸೊ ಈ ಉಪಗ್ರಹಗಳು ಈ ಭಾಗದಿಂದ ಭೂಮಿಗೆ ತರಂಗಗಳ ಮೂಲಕ ಮಾಹಿತಿಯನ್ನು ವರ್ಗಾವಣೆ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುವಂಥ ವಲಯ ಯಾವುದಪ್ಪ ಅಂದರೆ ಐನೋಸ್ಫಿಯರ್ ಆಗಿರುತ್ತೆ. ಈ ಐನೋಸ್ಫಿಯರನ್ನು ಮತ್ಯಾವ ಟೈಟಲಿಂದ ಕರಿತೀವಪ್ಪ ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತಲೂ ಕೂಡ ಕರೀತಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ ಈ ಒಂದು ಲೇಯರನ್ನು, ಐನೋಸ್ಫಿಯರ್ ಅಥವಾ ಉಷ್ಣತಾ ಮಂಡಲ ಅಂಥೇಳಿ. ಇದು 8ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ ಐನೋಸ್ಫಿಯರ್ ಅಥವಾ ಉಷ್ಣತಾ ಮಂಡಲ ಅಂತ ಇದೆ ನೋಡಿ, ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಕ್ಲಿಯರ್? ಉಷ್ಣತಾ ಮಂಡಲ ಅಂತ ಕೊಡ್ಬೋದು ಅಥವಾ ಆಯಾನು ಮಂಡಲ ಅಂತಲೂ ಕೂಡ ಕೊಡ್ಬೋದು. ಆಯಾನು ಮಂಡಲ ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಕ್ಲಿಯರ್? ನೆಕ್ಸ್ಟು 9ನೇ ಪ್ರಶ್ನೆಗೆ ಹೋಗೋಣ. ನೋಡಿ ಸ್ನೇಹಿತರೆ, ವಾಯುಮಂಡಲದ ಪದರಗಳನ್ನು ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ, ಸರಿಯಾದ ಸರಣಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದೇನೆ. ಸರಿಯಾಗಿರೋದನ್ನು ನಾವಿಲ್ಲಿ ಆನ್ಸರನ್ನು ಮಾಡಬೇಕಾಗತ್ತೆ. ಯಾವುದು ಸರಿಯಾಗಿದೆ ಅಂಥೇಳಿ ನೋಡೋಣ. ನೋಡಿ, 1ನೇದಾಗಿ ಯಾವ್ದು ಕೊಟ್ಟಿದ್ದಾನಪ್ಪ? ಫಸ್ಟ್ ಒಂದು ಸೀರಿಯಲ್ ನಂಬರ್, ಸೆಕೆಂಡ್ ಇದೆ, ಥರ್ಡ್ ಇದೆ, ಫೋರ್ತ್ ಇದೆ. ಕ್ಲಿಯರಾ? ಸೊ ಇಲ್ಲಿ ಎಯಲ್ಲಿ ಯಾವುದಿದೆ? ಸಮೋಷ್ಣ ಮಂಡಲ ಅಂತ ಇದೆ, ಬಿಯಲ್ಲಿ ಆಯಾನು ಮಂಡಲ ಅಂತ ಇದೆ, ಸಿಯಲ್ಲಿ ಪರಿವರ್ತನಾ ಮಂಡಲ, ಡಿಯಲ್ಲಿ ಮಧ್ಯಮಂಡಲ. ಇದರ ಬಗ್ಗೆ ಕಂಪಲ್ಸರಿ ಕ್ವಶನ್ಸ್ ಬರುತ್ತಂತ ಇಲ್ಲೇ ನೀವು ತಿಳ್ಕೊಬೋದು. 3 ಪ್ರಶ್ನೆಗಳು ಬರೀ ಅಟ್ಮಾಸ್ಫಿಯರ್ ಲೇಯರ್ಸ್ ಬಗ್ಗೆನೇ ಕೇಳ್ತಾ ಬಂದಿದ್ದಾನೆ. ಅಂದರೆ ಅರ್ಥ ಮಾಡ್ಕೊಳ್ಳಿ,
ಅಟ್ಮಾಸ್ಫಿಯರ್ ಲೇಯರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಟಿ ಇ ಟಿ ಎಕ್ಸಾಮಲ್ಲಿ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರುತ್ತೆ. ಅದರ ಬೇಸಿಕ್ ನಾಲೆಡ್ಜನ್ನು ನೀವು ತೊಗೊಂಡ್ರೆ ಈಸಿಯಾಗಿ ಒಂದು ಮಾರ್ಕ್ಸನ್ನು ತೊಗೋಬೋದು. ಒಂದಲ್ಲ 2 ರಿಂದ 3 ಪ್ರಶ್ನೆಗಳು ಕೂಡ ಕೇಳೋ ಸಾಧ್ಯತೆಗಳಿರ್ತವೆ. ಸರಿ, ಹಾಗಾದರೆ ಸ್ನೇಹಿತರೆ ಅವ್ರು ಕೊಟ್ಟಿರುವಂತಹ ಎ ಬಿ ಸಿ ಡಿ ಅಂತ ಏನಿದೆಯಾ ಇದರಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು? ವಾಯುಮಂಡಲದ ಪದರಗಳನ್ನು ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ, ಸರಿಯಾದ ಸರಣಿಯನ್ನು ಗುರುತಿಸಿ ಅಂತ ಕೊಟ್ಟಿರುವಂಥದ್ದು. ಅರೇಂಜನ್ನು ಮಾಡಬೇಕು ನಾವು. ಈಗ ಫಸ್ಟ್ ಲೇಯರ್ ಯಾವುದಂತ ನಿಮಗೆಲ್ರಿಗೂ ಕೂಡ ಗೊತ್ತಿರತ್ತೆ, ಪರಿವರ್ತನಾ ಮಂಡಲ ಅನ್ನುವಂಥದ್ದು. ಪರಿವರ್ತನಾ ಮಂಡಲ ಅನ್ನುವಂಥದ್ದು ಫಸ್ಟ್ ಆಗಿರುತ್ತೆ. ನೋಡಿ, ಆವಾಗಲಿಂದನೇ ಮ್ಯಾಪಲ್ಲಿ ತೋರಿಸ್ತಾನೆ ಇದ್ದೀನಿ. ಇದು ಫಸ್ಟ್ ಲೇಯರ್. ಯಾವುದಿದು? ಟ್ರೋಪೋಸ್ಫಿಯರ್, ಪರಿವರ್ತನಾ ಮಂಡಲ. ಎಲ್ಲಿದೆ ಪರಿವರ್ತನಾ ಮಂಡಲ? ಸಿ ಯಲ್ಲಿ ಕಂಡುಬರುತ್ತೆ. ಸಿ. ಹಾಗಾದರೆ ಸಿ ಯಲ್ಲಿ ಪರಿವರ್ತನಾ ಮಂಡಲ ಇದೆ ಅಂದಾಗ ಇಲ್ಲಿ ಸಿ ಇದೆ, ಇಲ್ಲಿ ಎಲ್ಲೂ ಸಿ ಇಲ್ಲ. ಹಾಗಾಗಿ ಆನ್ಸರ್ ಯಾವುದಾಗಿರುತ್ತೆ? ಎ ಅನ್ನೋದು ಸರಿಯಾಗಿರುತ್ತೆ. ಈಸಿಯಾಗಿ ಫೈಂಡ್ ಔಟ್ ಮಾಡೋದು. ಎರಡನೇ ನೋಡೋಣ. ಸೆಕೆಂಡ್ ಯಾವುದು? ಸಮೋಷ್ಣ ಮಂಡಲವಾಗಿರುತ್ತೆ. ಸಮೋಷ್ಣ ಮಂಡಲ ಎಲ್ಲಿದೆ? ಎ ಯಲ್ಲಿ ಕಂಡುಬರುತ್ತೆ. ಇಲ್ಲಿ ನೋಡಿ ಎ ಇದೆ, ಸಮೋಷ್ಣ ಮಂಡಲ. ಮೂರನೇದು ಯಾವುದು? ಮಧ್ಯಮಂಡಲ ಕಂಡುಬರುತ್ತೆ. ಮಧ್ಯಮಂಡಲ ಇಲ್ಲಿದೆ, ಇಲ್ಲಿ ಡಿ ಯಲ್ಲಿ ಮಧ್ಯಮಂಡಲ ನೋಡ್ತೀವಿ. ನಾಲ್ಕನೇದು ನೋಡಿ ಆಯಾನು ಮಂಡಲ. ನಾಲ್ಕನೇದು ಎಲ್ಲಿದೆ? ಬಿ ಯಲ್ಲಿ ಕಂಡುಬರುತ್ತೆ. ನೋಡಿ, ಇದು ಟ್ರೋಪೋಸ್ಫಿಯರ್, ಇದು ಸ್ಟ್ರಾಟೋಸ್ಫಿಯರ್. ನೆಕ್ಸ್ಟ್ ಮೂರನೇದು ಯಾವುದು? ಮೆಸೋಸ್ಫಿಯರ್. ಮೆಸೋಸ್ಫಿಯರ್ ಮೀನ್ಸ್ ಮಧ್ಯಮಂಡಲ. ನಾಲ್ಕನೇದು ಯಾವುದು? ಆಯಾನು ಮಂಡಲ, ಐನೋಸ್ಫಿಯರ್. ಕ್ಲಿಯರ್? ಐನೋಸ್ಫಿಯರ್ ಅಂತ ಹೇಳಿ 4. ಇದು ಎಕ್ಸೋಸ್ಫಿಯರ್. ಇಲ್ಲಿ ಕೊಟ್ಟಿಲ್ಲ ಅವನು, ಈ 4 ಮಾತ್ರ ಕೊಟ್ಟಿದ್ದಾನೆ. ಫಸ್ಟ್, ಸೆಕೆಂಡು, ಥರ್ಡ್. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಯಿತು? ಹಾಗಾದರೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ರೈಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಧ್ರುವ ಪ್ರದೇಶಗಳಲ್ಲಿ ಸಾಗರಗಳಲ್ಲಿ ಲವಣತೆ ಕಡಿಮೆ ಇರಲು ಕಾರಣ ಏನು? ಸಾಲಿನಿಟಿ ಅನ್ನೋಂಥದ್ದು ತುಂಬ ಲೆಸ್ ಇರುತ್ತೆ. ಎಲ್ಲಿ? ಪೋಲಲ್ಲಿ. ರೀಸನ್ ಏನು? ಯಾವ ಕಾರಣಕ್ಕೆ ಅಂತ ಕೇಳಿದರೆ, ಅತಿ ಕಡಿಮೆ ಮಳೆಯಾಗತ್ತೆ, ಅತಿ ಹೆಚ್ಚು ಬಾಷ್ಪೀಭವನ ಉಂಟಾಗತ್ತೆ, ಅಂದರೆ ಆವಿಯಾಗತ್ತೆ, ಅತಿ ಕಡಿಮೆ ನದಿ ನೀರು ಸೇರ್ಪಡೆ ಅಥವಾ ಅತಿ ಕಡಿಮೆ ಬಾಷ್ಪೀಭವನ ಅಂತ ಕರಿತೀವಿ. ಅಂದರೆ ಇಲ್ಲಿ ಆ ಒಂದು ನಾರ್ತ್ ಸೌತ್ ಪೋಲ್ ಬಂದಾಗ ಈ ಧ್ರುವ ಪ್ರದೇಶಗಳು ಅಂತ ಕರಿತೀವಿ, ಇದನ್ನು ಮತ್ತು ಇದನ್ನು. ಇಲ್ಲಿ ಸೂರ್ಯನ ಕಿರಣಗಳು ಈ ಭಾಗದ ಮೇಲೆ ಬೀಳೋದೇ ಇಲ್ಲ, ತುಂಬ ದೂರದಲ್ಲಿರ್ತಾವೆ. ಯಾವುದು? ಸೂರ್ಯನ ಕಿರಣಗಳು. ಹಾಗಾಗಿ ದೂರದಲ್ಲಿರೋದ್ರಿಂದ ಇಲ್ಲಿ ಟೆಂಪ್ರೇಚರ್ ಏನಾಗಿರುತ್ತೆ? ತುಂಬ ಲೆಸ್ ಇರುತ್ತೆ, ಉಷ್ಣಾಂಶ ಕಡಿಮೆ ಇರುತ್ತೆ. ಉಷ್ಣಾಂಶ ಕಡಿಮೆ ಇದ್ದರೆ ನೀರು ಏನಾಗೋದಿಲ್ಲ? ಆವಿಯಾಗಿ ಮೇಲಕ್ಕೆ ಹೋಗಲ್ಲ. ಅಂದರೆ ಯಾವ ಕ್ರಿಯೆ ನಡೆಯೋದಿಲ್ಲ? ಬಾಷ್ಪೀಭವನ ನಡೆಯೋದಿಲ್ಲ. ಇಲ್ಲಿ ಕಡಿಮೆ ಬಾಷ್ಪೀಭವನ ನಡೆಯೋದ್ರಿಂದ ಅಥವಾ ಇವಾಪರೇಷನ್ ಆಗೋದ್ರಿಂದ ಇಲ್ಲಿ ಆಟೋಮೆಟಿಕಲಿ ಏನಾಗತ್ತಪ್ಪ ಅಂತ ಕೇಳಿದರೆ ಲವಣತೆಯ ಪ್ರಮಾಣ ಕಡಿಮೆ ಇರುತ್ತೆ. ಓಕೆ, ಅದನ್ನು ಒಂದು ಮ್ಯಾಪಲ್ಲೂ ಕೂಡ ನೋಡಿಬಿಡಿ. ನೋಡಿ, ಈ ಧ್ರುವ ಪ್ರದೇಶ, ಈ ಪೋಲು ಮತ್ತು ಈ ಕಡೆ ಪೋಲ್ ಇದೆಯಲ್ಲ, ಇಲ್ಲಿ ಸೂರ್ಯನಿಂದ ತುಂಬ ಫಾರಲ್ಲಿರ್ತಾವೆ, ದೂರದಲ್ಲಿರ್ತಾವೆ. ಟೆಂಪ್ರೇಚರೇ ಇರೋದಿಲ್ಲ, ಇಲ್ಲಿ ಕೋಲ್ಡ್ ಆಗಿರೋವಂಥ ಏರಿಯಾವಾಗಿರುತ್ತೆ. ಕೋಲ್ಡ್ ಆಗಿರೋದ್ರಿಂದ ಟೆಂಪ್ರೇಚರ್ ತುಂಬ ಲೆಸ್ ಇರುತ್ತೆ, ಉಷ್ಣಾಂಶ ಕಡಿಮೆ ಇರುತ್ತೆ. ಹಾಗಾಗಿ ಆವಿ ಆಗುವಿಕೆಯ ಪ್ರಮಾಣ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಸೊ ಆಟೋಮೆಟಿಕಲಿ ಇಲ್ಲಿ ಸಾಲಿನಿಟಿ ಕಂಟೆಂಟು ತುಂಬ ಲೆಸ್ ಆಗಿರೋದನ್ನು ನೋಡ್ಬೋದು. ಓಕೆ ಸ್ನೇಹಿತರೆ, ಇದು ಈ ಒಂದು ಫಸ್ಟ್ ವಿಡಿಯೋ ಆಗಿರುತ್ತೆ ಟಿ ಇ ಟಿ ಎಕ್ಸಾಮಿಗೆ ಸಂಬಂಧಪಟ್ಟಂತೆ. ಇನ್ನು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಗೊಂಡು ಮತ್ತೆ ಚರ್ಚೆ ಮಾಡೋಣಂತೆ. ಸೊ ಇಲ್ಲಿವರೆಗೂ ಕೂಡ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ಇವತ್ತಿನ ಈ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.